ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. 2026 ಪಾಲ್ಗುಣ ಮಾಸದ ಒಂದು ತಿಂಗಳು. ಈ ತಪ್ಪಾದರೆ ಶಿವ ಕೃಷ್ಣರ ಕೆಂಗಣ್ಣಿಗೆ ಗುರಿಯಾಗುತ್ತೀರಿ ಅಂತಲೇ ಹೇಳಬಹುದು. ಜೊತೆಗೆ ಈ 4 ರಾಶಿಯವರಿಗೆ ನಾಳೆ ಪಾಲ್ಗುಣ ಮಾಸದ ಭಾನುವಾರದ ದಿನ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ಸೂರ್ಯದೇವರ ಕೃಪೆಯಿಂದ, ಶಿವನ ಅನುಗ್ರಹದಿಂದ, ಲಕ್ಷ್ಮೀದೇವಿ ಕೃಪೆಯಿಂದ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಹಾಗಿದ್ರೆ ಈ 4 ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಒಳಿತಾಗಲಿದೆ, ಇನ್ನು ಉಪ್ಪಿನ ಡಬ್ಬಿಯಲ್ಲಿ ಈ 1 ರೂಪಾಯಿಯನ್ನು ಇಡುವುದರಿಂದ ಎಷ್ಟೆಲ್ಲ ಉಪಯೋಗ, ಯಾವ ಸಮಯದಲ್ಲಿ ಇಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು, ಇದರಿಂದ ಸಾಕಷ್ಟು ಲಾಭಗಳನ್ನು ಗಳಿಸಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ಮಾಘ ಮಾಸದ ನಂತರ 2026 ಪಾಲ್ಗುಣ ಮಾಸ ಪ್ರಾರಂಭವಾಗುವುದು. 2026 ಪಾಲ್ಗುಣ ಮಾಸವು ಫೆಬ್ರವರಿ 18ರಂದು ಬುಧವಾರದಿಂದ ಪ್ರಾರಂಭವಾಗಿ 2026 ಪಾಲ್ಗುಣ ಮಾಸದ ಅವಧಿಯಲ್ಲಿ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ಇನ್ನು ಪಾಲ್ಗುಣ ಮಾಸದ ಒಂದು ತಿಂಗಳು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡುವುದು ಒಳ್ಳೆಯದು, 2026 ಪಾಲ್ಗುಣ ಮಾಸದ ನಿಯಮಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. 2026 ಪಾಲ್ಗುಣ ಮಾಸ ನಾಳೆಯಿಂದ ಪ್ರಾರಂಭ ಆದರೆ ಸ್ನೇಹಿತರೆ, ಅಂದರೆ ಫೆಬ್ರವರಿ 18ರಿಂದ ಪ್ರಾರಂಭವಾಗಿದೆ. ಇನ್ನು ಫೆಬ್ರವರಿ 18ರಂದು ಬುಧವಾರದಿಂದ ಆರಂಭವಾಗಿ ಇನ್ನು ಮಾರ್ಚ್ ತಿಂಗಳ ತನಕ ಇರಲಿದೆ. ಈ ಮಾಸವು ಕೃಷ್ಣನಿಗೆ ಸಮರ್ಪಿತವಾದಂತಹ ಮಾಸವಾಗಿದೆ. ಹಾಗಾಗಿ ಈ ಮಾಸದಲ್ಲಿ ಜನರು ಹೆಚ್ಚಾಗಿ ಕೃಷ್ಣನನ್ನು ಮತ್ತು ಶಿವನನ್ನು ಪೂಜಿಸುತ್ತಾರೆ. ಪಾಲ್ಗುಣ ಮಾಸವು ಹಿಂದೂ ಕ್ಯಾಲೆಂಡರ್ನ ಕೊನೆಯ ಮಾಸವಾಗಿದೆ. ಈ ಮಾಸದ ನಂತರ ಚೈತ್ರ ಮಾಸ ಶುರುವಾಗುವುದು. ಪಾಲ್ಗುಣ ಮಾಸದಲ್ಲಿ ಧ್ಯಾನ, ಉತ್ತಮ ನಡವಳಿಕೆ, ಒಳ್ಳೆಯ ಮಾತು ಮತ್ತು ಸದ್ಗುಣಗಳನ್ನು ಅಭ್ಯಾಸ ಮಾಡುವುದು ಒಳ್ಳೆಯದು. 2026 ಪಾಲ್ಗುಣ ಮಾಸದಲ್ಲಿ ಈ ಕೆಲಸಗಳನ್ನು ಮಾಡುವುದರಿಂದ ಪುಣ್ಯ ಫಲಗಳು ಕಡಿಮೆಯಾಗುವುದು. ಶಿವ ಮತ್ತು ಕೃಷ್ಣನ ಕೆಂಗಣ್ಣಿಗೆ ಗುರಿಯಾಗುವರು. ಇದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನುಂಟು ಮಾಡುವುದು. 2026 ಪಾಲ್ಗುಣ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಂಡು ಸ್ನೇಹಿತರೆ, ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಬೇಕು ಅಂದರೆ ದಯವಿಟ್ಟು ಪರಿಹಾರವನ್ನು ಮಾಡಿ. ಇದರಿಂದ ಸಾಕಷ್ಟು ಅದೃಷ್ಟ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ 4 ರಾಶಿಯವರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡ್ಬೋದು. ಮೊದಲನೇದಾಗಿ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. 2026 ಪಾಲ್ಗುಣ ಮಾಸದಲ್ಲಿ ನೀವು ಗಮನ ಹರಿಸಬೇಕಾದ ಪ್ರಮುಖ ವಿಚಾರಗಳಲ್ಲಿ ನಿಮ್ಮ ಆಹಾರ ಪದ್ಧತಿ ಕೂಡ ಒಂದಾಗಿದೆ. ಪಾಲ್ಗುಣ ಮಾಸದಲ್ಲಿ ಕೇವಲ ಸಾತ್ವಿಕ ಜೀವನ ಶೈಲಿಯನ್ನೇ ನೀವು ಅಳವಡಿಸಿಕೊಳ್ಬೇಕು. ಈ ಒಂದು ತಿಂಗಳು ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಶುದ್ಧೀಕರಣ ನೀಡುವಂತಹ ಆಹಾರವನ್ನು ಸೇವಿಸುವುದು ಒಳ್ಳೆಯದು. ಈ ಸಮಯದಲ್ಲಿ ಮಾಂಸಾಹಾರ, ಮದ್ಯದಂತಹ ಪದಾರ್ಥಗಳ ಸೇವನೆಯನ್ನು ತಪ್ಪಿಸಬೇಕು. ಇಂತಹ ಆಹಾರಗಳಿಂದ ದೂರವಿದ್ದರೆ ಶುಭ ಫಲಗಳು ದೊರೆಯುವುದು ಎಂದು ಹೇಳಲಾಗುತ್ತದೆ. ಇನ್ನು ದೇವರ ಕೋಣೆಯ ಸ್ವಚ್ಛತೆ. ಎರಡನೇದಾಗಿ ಪಾಲ್ಗುಣ ಮಾಸದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ಮಾಸದಲ್ಲಿ ನಿಮ್ಮ ಮನೆಯನ್ನು ನೀವು ಸ್ವಚ್ಛವಾಗಿಟ್ಟುಕೊಳ್ಳದೆ ಇದ್ದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಿ. ಇದು ನಿಮ್ಮ ಮನೆಯಲ್ಲಿ ಬಡತನ, ದಾರಿದ್ರ್ಯ ಶಾಶ್ವತವಾಗಿ ನೆಲೆಯಾಗುವಂತೆ ಮಾಡುವುದು. ಅದರಲ್ಲೂ ಮುಖ್ಯವಾಗಿ ನೀವು ನಿಮ್ಮ ಮನೆಯ ದೇವರ ಕೋಣೆಯ ದೇವರ ವಿಗ್ರಹ ಹಾಗೂ ಫೋಟೋಗಳನ್ನು ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು. ದೇವರ ಕೋಣೆಯ ಸ್ವಚ್ಛತೆಯ ವಿಚಾರದಲ್ಲಿ ಒಂದಿಷ್ಟು ಕಾಳಜಿ ವಹಿಸಿದರೆ ಜೀವನದಲ್ಲಿ ಗಮನಾರ್ಹ ಬದಲಾವಣೆಯನ್ನು ನೋಡ್ತೀರಿ. ಇನ್ನು ದಾನ ಧರ್ಮವನ್ನು ಮಾಡಿ.
2026 ಪಾಲ್ಗುಣ ಮಾಸದ ಅವಧಿಯಲ್ಲಿ ನೀವು ಯಾವುದೇ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಆಹಾರವನ್ನು ಮತ್ತು ಹಣವನ್ನು ಮತ್ತು ಬಟ್ಟೆಯನ್ನು ದಾನ ಮಾಡಬೇಕು. ಪಾಲ್ಗುಣ ಮಾಸದ ಅವಧಿಯಲ್ಲಿ ಇವುಗಳನ್ನು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಪಾಪಗಳು ಕಳೆಯುವುದು, ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಮತ್ತು ಪ್ರಗತಿಗೆ ಸಾಧಿಸಲಾಗುವುದು. ಹಾಗಾಗಿ ಪಾಲ್ಗುಣ ಮಾಸದಲ್ಲಿ ನಿಮ್ಮ ಕೈಯಲ್ಲಾದಷ್ಟು ದಾನ ಧರ್ಮದಂತಹ ಪುಣ್ಯ ಕಾರ್ಯಗಳನ್ನು ಮಾಡಬಹುದು. ಇನ್ನು ಅಹಮ್ಮನ್ನು ತ್ಯಜಿಸಬೇಕಾಗುತ್ತದೆ. ಪಾಲ್ಗುಣ ಮಾಸದ ಅವಧಿಯಲ್ಲಿ ನೀವು ಇತರರ ಮೇಲೆ ಕೋಪಗೊಳ್ಳುವುದಾಗಲಿ, ಅಹಂಕಾರವನ್ನು ತೋರ್ಪಡಿಸುವುದಾಗಲಿ ಅಥವಾ ಅಸೂಯೆ ಸೇರಿದಂತೆ ಇನ್ನಿತರ ಕೆಟ್ಟ ಗುಣಗಳಿಂದ ದೂರ ಉಳಿಯಬೇಕು. ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳಿಂದ ದೇವರು ಅಥವಾ ದೇವತೆಗಳು ಎಂದಿಗೂ ಸಂತುಷ್ಟರಾಗುವುದಿಲ್ಲ. ನಿಮ್ಮಲ್ಲಿರುವ ಈ ಕೆಟ್ಟ ಗುಣಗಳು ನಿಮ್ಮ ಸದ್ಗುಣಗಳ ನಾಶಕ್ಕೆ ಕಾರಣವಾಗಬಹುದು. ಇಂತಹ ಕೆಟ್ಟ ಗುಣಗಳಿಂದ ದೂರ ಉಳಿದಷ್ಟು ನಮ್ಮ ಸದ್ಗುಣಗಳು ಬೆಳೀತಾ ಹೋಗ್ತವೆ ಸ್ನೇಹಿತರೆ. ಇನ್ನು ಶುಭ ಕಾರ್ಯಗಳನ್ನು ನೀವು ನೋಡಿರಬಹುದು. ಹೋಳಿ ಹಬ್ಬ ಆರಂಭವಾಗುವುದಕ್ಕೂ 8 ದಿನಗಳು ಮೊದಲು ಹೋಳಿ ಹಬ್ಬದ ದಿನಗಳು ಪ್ರಾರಂಭವಾಗುವುದು. ಈ 8 ದಿನಗಳ ಅವಧಿಯಲ್ಲಿ ನಾವು ಯಾವುದೇ ರೀತಿಯಾದ ಶುಭ ಕಾರ್ಯಗಳನ್ನು ಮಾಡಬಾರದು. ಆದ್ದರಿಂದ ಪಾಲ್ಗುಣ ಮಾಸದ ಹೋಳಿ ಹಬ್ಬದ ಸಮಯದಲ್ಲಿ ಮದುವೆ, ನಿಶ್ಚಿತಾರ್ಥ, ಪವಿತ್ರ ದಾರ ಸಮಾರಂಭ, ನಾಮಕರಣ ಸಮಾರಂಭ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದು ನಿಷೇಧಿಸಲಾಗಿದೆ. ಈ ಶುಭ ಕಾರ್ಯಗಳಿಂದ ನಿಮಗೆ ಅಶುಭ ಫಲಗಳು ದೊರೆಯುವುದು ಎಂದು ಹೇಳಲಾಗುತ್ತದೆ. ಇನ್ನು 2026 ಪಾಲ್ಗುಣ ಮಾಸವು ಫೆಬ್ರವರಿ 18 ಬುಧವಾರದಿಂದ ಪ್ರಾರಂಭವಾಗುತ್ತದೆ. ಇದು ಶ್ರೀಕೃಷ್ಣ ಮತ್ತು ಶಿವನ ಆರಾಧನೆಗೆ ಪ್ರಸ್ತುತವಾಗಿದೆ. ಈ ಮಾಸದಲ್ಲಿ ಭಾನುವಾರಗಳು ಅಂದರೆ ಫೆಬ್ರವರಿ 22, ಮಾರ್ಚ್ 1, 8, 15 ಸೂರ್ಯನ ಆರಾಧನೆಗೆ ವಿಶೇಷವಾಗಿದ್ದು ಆರೋಗ್ಯ ಮತ್ತು ಆತ್ಮವಿಶ್ವಾಸ ವೃದ್ಧಿಗೆ ಉತ್ತಮವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಪಾಲ್ಗುಣ ಮಾಸ 2026 ಪ್ರಮುಖ ಜ್ಯೋತಿಷ್ಯದ ಅಂಶಗಳ ಪ್ರಕಾರ ಸ್ನೇಹಿತರೆ ಫೆಬ್ರವರಿ 18ರಿಂದ ಶುರುವಾಗಲಿದೆ. ಅದರಲ್ಲೂ ಕೂಡ ಭಾನುವಾರದ ದಿನ ಶುಭ ದಿನ ಎಂದು ಹೇಳಲಾಗುತ್ತದೆ. ಸೂರ್ಯ ದೇವರಿಗೆ ಅಗ್ರವನ್ನು ನೀಡುವುದು. ಇನ್ನು ಶುಭ ಕಾರ್ಯಗಳು ಈ ಮಾಸದಲ್ಲಿ ದಾನ, ಧ್ಯಾನ ಮತ್ತು ಸದ್ಗುಣಗಳ ಅಭ್ಯಾಸ ಒಳ್ಳೆಯದು. ಇನ್ನು ಗ್ರಹಗತಿಗಳು ಅಂದರೆ ಫೆಬ್ರವರಿಯಿಂದ ಮಾರ್ಚ್ ನಡುವೆ ಪಂಚಗ್ರಹಿ ಯೋಗವಿರುತ್ತದೆ. ಇದು ಆರ್ಥಿಕ ಏರಿಳಿತಗಳನ್ನು ತರಬಹುದು. ವಿಶೇಷತೆ ಏನು ಅಂದರೆ ಪಾಲ್ಗುಣ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣವಿರುತ್ತದೆ. ಇದು ಮಕರ ಮತ್ತು ಮಿಥುನ ರಾಶಿಯವರಿಗೆ ಅದೃಷ್ಟ ತರಬಹುದು. ಇನ್ನು ಪಾಲ್ಗುಣ ಮಾಸದಲ್ಲಿ ಭಾನುವಾರದಂದು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರೆ ನೀಡುವುದು ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ಶುಭ ಫಲಗಳನ್ನು ನೀಡುತ್ತದೆ. ಸೊ ಹಾಗಾಗಿ ನಾಳೆ ತಪ್ಪದೆ ಸ್ನೇಹಿತರೆ ಪಾಲ್ಗುಣ ಮಾಸದಲ್ಲಿ ಅಂದರೆ ಮಾರ್ಚ್ 18ನೇ ತಾರೀಕು ಸ್ನೇಹಿತರೆ ಭಾನುವಾರದ ದಿನ ಈ ಮಾಸದಲ್ಲಿ ಸಾಕಷ್ಟು ವಿಶೇಷವಾಗಿದ್ದು ಸೂರ್ಯನ ಆರಾಧನೆಗೆ ಒಳ್ಳೆಯದು ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ. ಇದರ ಜೊತೆಗೆ ಸ್ನೇಹಿತರೆ ಉಪ್ಪು ಲಕ್ಷ್ಮಿಯ ಸಂಕೇತ ಎಂದು ಹೇಳಲಾಗುತ್ತದೆ. ಉಪ್ಪು ಸಮುದ್ರದಲ್ಲಿ ಹುಟ್ಟಿರುವ ಕಾರಣ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿರ್ತೀರಿ. ಸೊ ಹಾಗಾಗಿ ಸ್ನೇಹಿತರೆ ಏನೇ ಹಣಕಾಸಿನ ಪ್ರಾಬ್ಲಮ್ ಇದ್ದರೂ ಕೂಡ ತಪ್ಪದೆ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ. ನಾಳೆ ತಪ್ಪದೆ ಸ್ನೇಹಿತರೆ ಶುಭ ದಿನವಾಗಿರುವ ಕಾರಣ ಉಪ್ಪಿನಲ್ಲಿ ಈ ಒಂದು ಪರಿಹಾರವನ್ನು ಮಾಡಿ. ಉಪ್ಪಿನ ಅದೃಷ್ಟದ ಪರಿಹಾರಗಳು ಮನೆಯಲ್ಲಿ ಋಣಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಸ್ನೇಹಿತರೆ ಆರ್ಥಿಕ ಸಮೃದ್ಧಿ ಮತ್ತು ನೆಮ್ಮದಿಯನ್ನು ತರುತ್ತದೆ. ದಿನನಿತ್ಯದ ನೀರಿನಲ್ಲಿ ಚಿಟಿಕೆ ಉಪ್ಪು ಹಾಕಿ ಸ್ನಾನ ಮಾಡುವುದು, ಉಪ್ಪು ನೀರಿನಿಂದ ನೆಲ ಒರೆಸುವುದು ಮತ್ತು ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ಮನೆಯ ಮೂಲೆಗಳಲ್ಲಿ ಇಡುವುದರಿಂದ ವಾಸ್ತುದೋಷ ನಿವಾರಣೆಯಾಗಿ ಅದೃಷ್ಟ ಹೆಚ್ಚುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ನಂಬಲಾಗುತ್ತದೆ. ಸೊ ಹಾಗಾಗಿ ನಾಳೆ ಸ್ನೇಹಿತರೆ ಉಪ್ಪನ್ನು ಅಂದರೆ ಮನೆ ಒರೆಸುವ ನೀರಿಗೆ ಉಪ್ಪು ಸೇರಿಸಿ ಇದರಿಂದ ಸಂಬಂಧಗಳಲ್ಲಿನ ಬಿರುಕು ದೂರಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಇನ್ನು ತಿಚೋರಿ ಪರಿಹಾರ ಅಂದರೆ ಸ್ನೇಹಿತರೆ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಉಪ್ಪನ್ನು ಕಟ್ಟಿ ಮನೆಯ ಹಣವಿಡುವಂತಹ, ದುಡ್ಡಿಡುವಂತಹ, ಚಿನ್ನವಿಡುವಂತಹ ಜಾಗದಲ್ಲಿ ಇಟ್ಟರೆ ಲಕ್ಷ್ಮಿ ಕಟಾಕ್ಷವಾಗುತ್ತದೆ ಸ್ನೇಹಿತರೆ. ಲಕ್ಷ್ಮಿ ಕೃಪಾ ಕಟಾಕ್ಷದಿಂದ ಹಣ ಹೆಚ್ಚಾಗಲಿದೆ, ಧನ ವೃದ್ಧಿಯಾಗಲಿದೆ. ಸೊ ಹಾಗಾಗಿ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಕಟ್ಟಿ ಮನೆಯಲ್ಲಿ ಹಣವಿಡುವಂತಹ ಜಾಗದಲ್ಲಿ ಇಟ್ಟರೆ ಲಕ್ಷ್ಮಿ ನೆಲೆಗೊಳ್ಳುತ್ತಾಳೆ. ಇನ್ನು ದೃಷ್ಟಿ ದೋಷಕ್ಕೂ ಕೂಡ ಸ್ನೇಹಿತರೆ 1 ಹಿಡಿ ಕಲ್ಲುಪ್ಪನ್ನು ಎಡಗೈನಲ್ಲಿ ಹಿಡಿದು ದೃಷ್ಟಿ ಬಿದ್ದವರ ಮೇಲೆ 1 ಬಾರಿ ನೇವಾಳಿಸಿ ನಂತರ ಅದನ್ನು ನೀರಿನಲ್ಲಿ ಹಾಕಿ ಅಥವಾ ಬೆಂಕಿಗೆ ಹಾಕುವುದರಿಂದ ಸ್ನೇಹಿತರೆ ದೃಷ್ಟಿ ಇದ್ದರೆ ಅಂದರೆ ಸಾಕಷ್ಟು ನೆಗೆಟಿವ್ಸ್ನ ನೋಡ್ತಿರ್ತೀರ ಸ್ನೇಹಿತರೆ. ವಾಮಿಂಟ್ ಆಗುವುದು, ಜ್ವರ ಬರುವುದು, ವಾಂತಿ ಬರುವುದು, ಈ ರೀತಿ ಜ್ವರ ಬರುವುದು,
ಈ ರೀತಿ ಕಣ್ಣಿನ ದೃಷ್ಟಿ ಬಿದ್ದರೆ ಸ್ನೇಹಿತರೆ ದೃಷ್ಟಿದೋಷ ಹೋಗಲಾಡಿಸಲಾಗುತ್ತದೆ. ಇನ್ನು ಮನೆ ಒರೆಸುವ ನೀರಿಗೆ ಕಲ್ಲುಪ್ಪನ್ನು ಸೇರಿಸಿ ಸಂಬಂಧಗಳಲ್ಲಿ ಬಿರುಕು ದೂರಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಒಂದು ಗಾಜಿನ ಪಾತ್ರೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ ಇದನ್ನು ಪ್ರತಿ ವಾರ ಬದಲಾಯಿಸಬಹುದು. ಇನ್ನು ಸ್ನಾನ ಮಾಡುವಂತಹ ನೀರಿಗೆ ಒಂದು ಚಿಟಿಕೆ ಕಲ್ಲುಪ್ಪನ್ನು ಹಾಕಿ ಸೇರಿಸಿ ಸ್ನಾನ ಮಾಡಿ ಸ್ನೇಹಿತರೆ, ಇದರಲ್ಲಿ ನಿಮ್ಮಲ್ಲಿರುವಂತಹ ನೆಗೆಟಿವ್ಸ್ನೆಲ್ಲ ದೂರ ಮಾಡಲಾಗುತ್ತದೆ. ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡಿ ಒಳಿತಾಗಲಿದೆ. ಇನ್ನು ಸ್ನೇಹಿತರೆ, ನೀವು ಇಡುವಂತಹ ಅಂದರೆ ನೀವು ಜರಡಿಯಲ್ಲಿ ಏನು ಉಪ್ಪು ಇಡ್ತೀರಾ ಸ್ನೇಹಿತರೆ, ನೀವು ಗಿರಣಿ ಅಂತಂತ ಹೇಳ್ತಾರೆ. ಉಪ್ಪು ಇಡುವಂತಹ ಡಬ್ಬಿಯಲ್ಲಿ ಸ್ನೇಹಿತರೆ ₹1 ಬಚ್ಚಿಡುವುದರಿಂದನೂ ಕೂಡ ಹಣ ವೃದ್ಧಿಯಾಗಲಿದೆ ಸ್ನೇಹಿತರೆ. ಸೊ ಹಾಗಾಗಿ ತಪ್ಪದೆ ಈ ಒಂದು ಪರಿಹಾರವನ್ನು ಕೂಡ ಮಾಡಬಹುದು. ಇದರ ಜೊತೆಗೆ ಈ 4 ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು, ಕೊನೆಯ ತನಕ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕೂಡ ತಿಳಿಸಬಹುದು. ಓಕೆ, ಮೊದಲನೇದಾಗಿ ಸ್ನೇಹಿತರೆ ಮಕರ ರಾಶಿಯವರಿಗೆ ಫಾಲ್ಗುಣ ಮಾಸದ ಭಾನುವಾರದ ದಿನ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ರಾಜಯೋಗ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಮಾರ್ಚ್ 8ನೇ ತಾರೀಕು ಭಾನುವಾರದ ದಿನ ಸ್ನೇಹಿತರೆ ಫಾಲ್ಗುಣ ಮಾಸದ ಶುಭ ದಿನ ಅಂತಲೇ ಹೇಳಬಹುದು. ಪರಿಹಾರವಾಗಿ ಮೊದಲೇ ತಿಳಿಸಿರುವ ಹಾಗೆ ಸ್ನೇಹಿತರೆ ಸೂರ್ಯದೇವರಿಗೆ 5 ಬಾರಿ ಅಥವಾ 9 ಬಾರಿ ಅಗ್ರವನ್ನು ನೀಡುವುದು, ನೀರಿನಲ್ಲಿ ಕುಂಕುಮವನ್ನು ಮಿಶ್ರಣ ಮಾಡಿ ಅಗ್ರವನ್ನು ನೀಡುವುದರಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಫಾಲ್ಗುಣ ಅಮಾವಾಸ್ಯೆ ಎಂದು ಕೂಡ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಆ ದಿನ ಯಾವ ರಾಶಿಯವರಿಗೆ ಅದೃಷ್ಟ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಸಮಯದಲ್ಲಿ ರೂಪುಗೊಳ್ಳುವಂತಹ 4 ಶುಭ ರಾಜಯೋಗಗಳು ಜ್ಯೋತಿಷ್ಯದ ಪ್ರಕಾರ ಈ ರಾಶಿಗಳಿಗೆ ಶುಭ ಫಲಿತಾಂಶವನ್ನು ತರುತ್ತದೆ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯದ ಪ್ರಕಾರ ಹಿಂದೂ ಧರ್ಮದಲ್ಲಿ ಈ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ. ಒಂದು ವರ್ಷದಲ್ಲಿ ಸ್ನೇಹಿತರೆ ಸಾಕಷ್ಟು ಮಾಸಗಳು ಸೃಷ್ಟಿಯಾಗಲಿದೆ. ಅದರಲ್ಲೂ ಕೂಡ ಫಾಲ್ಗುಣ ಮಾಸದಲ್ಲಿ ಸ್ನೇಹಿತರೆ ಈ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ಭಾನುವಾರದ ದಿನ ಇರುವುದರಿಂದ ಫಾಲ್ಗುಣ ಮಾಸದಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಪ್ರಯೋಜನಕಾರಿ ಆಗಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು. ಉದ್ಯೋಗಿಗಳಿಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಬಹುದು. ಸ್ವಂತ ವ್ಯವಹಾರಗಳನ್ನು ನಡೆಸುತ್ತಿರುವವರು ಈ ಸಮಯದಲ್ಲಿ ಆರ್ಥಿಕ ಲಾಭಕ್ಕಾಗಿ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ. ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ಈ ಸಮಯದಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವುದನ್ನು ಸಹ ಪರಿಗಣಿಸಬಹುದು. ಕೌಟುಂಬಿಕ ಜೀವನ ಸಾಕಷ್ಟು ಸುಖಮಯವಾಗಿರಲಿದೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ಸಕಾರಾತ್ಮಕ ಬೆಳವಣಿಗೆಯನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವಂತಹ ಹಣ ನಿಮ್ಮ ಕೈಗೆ ಬಂದು ಈ ಸಂದರ್ಭದಲ್ಲಿ ಸೇರಲಿದೆ. ಈ ಸಂದರ್ಭದಲ್ಲಿ ನಿಂತಿರುವಂತಹ ಕೆಲಸಗಳು ಕೂಡ ಮತ್ತೆ ನಡೆಯುವುದರಿಂದ ನಿಮಗೆ ಕೈ ತುಂಬ ಲಾಭ ದೊರಕಲಿದೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ನಾಳೆ ಭಾನುವಾರದ ದಿನ ಸ್ನೇಹಿತರೆ ಫಾಲ್ಗುಣ ಮಾಸದ ದಿನ. ಈ ದಿನ ಸಕಾರಾತ್ಮಕ ಫಲಗಳನ್ನು ತರಬಹುದು. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ಧೈರ್ಯ ಮತ್ತು ಶೌರ್ಯವು ಕೂಡ ಹೆಚ್ಚಾಗುತ್ತದೆ. ಕುಟುಂಬದ ಎಲ್ಲ ಸದಸ್ಯರಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಇದು ಮಾನಸಿಕ ಶಾಂತಿಗೆ ಕಾರಣವಾಗುತ್ತದೆ. ಈ ಸಮಯದಲ್ಲಿ ಉದ್ಯಮಿಗಳು ಸಹ ಗಮನಾರ್ಹ ಆರ್ಥಿಕ ಲಾಭವನ್ನು ಅನುಭವಿಸಬಹುದು. ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಅಚಾನಕ್ಕಾಗಿ ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿದ್ದ ಹಣ ನಿಮಗೆ ಬಂದು ಸೇರಲಿದೆ. ಒಂದು ವೇಳೆ ನೀವು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ನಿಮ್ಮ ವ್ಯಾಪಾರದಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದೆ ಹಾಗೂ ಅದರಿಂದ ಸಿಗುವಂತಹ ಲಾಭ ಕೂಡ ದುಪ್ಪಟ್ಟಾಗಲಿದೆ. ಈ ಮೂಲಕ ನೀವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸಬೇಕಾಗಬಹುದಾಗಿದೆ ಹಾಗೂ ಜೀವನದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಎನ್ನುವಂತಹ ನಿಮ್ಮ ಕನಸು ಕೂಡ ನನಸಾಗಲಿದೆ. ಇನ್ನು ಮುಂದಿನದಾಗಿ ಸಿಂಹರಾಶಿಯವರಿಗೆ ಫಾಲ್ಗುಣ ಮಾಸದ ಭಾನುವಾರದ ದಿನ ಸಿಂಹರಾಶಿಯವರಿಗೆ ಪ್ರಯೋಜನಕಾರಿ ಫಲಗಳನ್ನು ತರಬಹುದು.
ಈ ಸಮಯದಲ್ಲಿ ನಿಮ್ಮ ದೈನಂದಿನ ಆದಾಯ ಹೆಚ್ಚಾಗಬಹುದು. ನೀವು ದೇಶ ಅಥವಾ ವಿದೇಶಗಳಲ್ಲಿ ಪ್ರಯಾಣಿಸಬಹುದು. ನಿಮ್ಮ ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತವೆ. ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಉದ್ಯೋಗ ಸಿಗಬಹುದು. ನಿಮ್ಮ ಪ್ರಯತ್ನಗಳಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಈ ಅವಧಿಯಲ್ಲಿ ನೀವು ಹೂಡಿಕೆಗಳಿಂದ ಲಾಭ ಪಡೆಯಬಹುದು. ಪ್ರತಿಯೊಂದು ಇಚ್ಛೆ ಆಕಾಂಕ್ಷೆಗಳು ಮತ್ತು ಈ ಸಂದರ್ಭದಲ್ಲಿ ಪೂರ್ತಿಯಾಗಲಿದೆ. ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಪೂರ್ಣ ಸಾಮರ್ಥ್ಯದ ಜೊತೆಗೆ ಪ್ರತಿಯೊಂದು ಕೆಲಸಗಳನ್ನು ಪೂರ್ತಿಗೊಳಿಸಬಹುದಾಗಿದೆ. ಪಾಲುದಾರಿಕೆಯಲ್ಲಿ ವ್ಯಾಪಾರವನ್ನು ಮಾಡುವವರು ತಮ್ಮ ಪಾರ್ಟ್ನರ್ ಜೊತೆಗೆ ಉತ್ತಮ ರೀತಿಯ ಸಂಬಂಧವನ್ನು ಹೊಂದಬಹುದಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರಲಿದೆ ಹಾಗೂ ಜೀವನದಲ್ಲಿ ನೀವು ಅನುಭವಿಸುತ್ತಿರುವಂತಹ ಒಂಟಿತನ ದೂರವಾಗಲಿದೆ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಯೋಜನೆಗಳು ಕಾರ್ಯರೂಪಕ್ಕೆ ತರುವಂತಹ ನಿಮ್ಮ ಯೋಚನೆ ಈ ಸಂದರ್ಭದಲ್ಲಿ ಯಶಸ್ವಿಯಾಗಲಿದೆ ಅಂತಲೇ ಹೇಳಬಹುದು. ಭವಿಷ್ಯದಲ್ಲಿ ಇದು ಉತ್ತಮ ರೀತಿಯ ಲಾಭವನ್ನು ಕೂಡ ನಿಮಗೆ ಒದಗಿಸಲಿದೆ ಸ್ನೇಹಿತರೆ. ಸಾಕಷ್ಟು ಅದೃಷ್ಟವನ್ನು ಸಿಂಹರಾಶಿಯವರು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮುಂದಿನ ರಾಶಿ ಬಂದ ಸ್ನೇಹಿತರೆ ತುಲಾರಾಶಿಯವರಿಗೆ ಫಾಲ್ಗುಣ ಮಾಸದ ಭಾನುವಾರದ ದಿನ ಸ್ನೇಹಿತರೆ ತುಲಾರಾಶಿಗೆ ಪ್ರಯೋಜನಕಾರಿ ಆಗಬಹುದು. ಈ ಸಮಯದಲ್ಲಿ ಅವಿವಾಹಿತರಿಗೆ ಸ್ನೇಹಿತರೆ ಒಳ್ಳೆಯ ಸಂಗಾತಿ ಸಿಗಬಹುದು. ನೀವು ನಿಮ್ಮ ಕೆಲಸ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು. ಹೊಸ ಉದ್ಯೋಗವನ್ನು ಶುರು ಮಾಡಬೇಕು ಅಂತಂದರೆ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಕೂಡ ಸಿಗಬಹುದು. ಸ್ವಂತ ವ್ಯಾಪಾರ ವ್ಯವಹಾರವನ್ನು ನಡೆಸುತ್ತಿರುವವರಿಗೆ ಈ ಸಮಯದಲ್ಲಿ ಆರ್ಥಿಕ ಲಾಭಕ್ಕಾಗಿ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ. ಇದು ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುತ್ತದೆ. ಈ ಸಮಯದಲ್ಲಿ ನೀವು ವಾಹನ, ಆಸ್ತಿ, ಮನೆಯನ್ನು ಖರೀದಿಸುವುದನ್ನು ಸಹ ಪರಿಗಣಿಸಬಹುದು. ಕೌಟುಂಬಿಕ ಜೀವನ ಸಾಕಷ್ಟು ಸುಖಮಯವಾಗಿರಲಿದೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ಸಕಾರಾತ್ಮಕ ಬೆಳವಣಿಗೆಯನ್ನು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ. ಸಾಕಷ್ಟು ಸಮಯಗಳಿಂದ ನಿಮಗೆ ಸಿಗಬೇಕಾಗಿರುವಂತಹ ಹಣ ನಿಮ್ಮ ಕೈಗೆ ಬಂದು ಈ ಸಂದರ್ಭದಲ್ಲಿ ಸೇರಲಿದೆ. ಈ ಸಂದರ್ಭದಲ್ಲಿ ನಿಂತಿರುವಂತಹ ಯೋಜನೆಗಳು, ಕೆಲಸಗಳು ಕೂಡ ಮತ್ತೆ ನಡೆಯುವುದರಿಂದ ಅಂದರೆ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಇದರಿಂದ ನಿಮಗೆ ಕೈ ತುಂಬ ಧನ ಲಾಭ ದೊರಕಲಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯ ಜನರಿಗೆ. ಸೊ ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಸ್ನೇಹಿತರೆ. ನಾಳೆ ಬೆಳಗ್ಗೆ ಸ್ನೇಹಿತರೆ ಸೂರ್ಯ ದೇವರಿಗೆ ಅಗ್ರ್ಯವನ್ನು ನೀಡುತ್ತಾ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ. ಹಣಕಾಸಿನಲ್ಲಿ ಪ್ರಾಬ್ಲಮ್ ಇದ್ದರೆ ನೀರಿನಲ್ಲಿ ಕುಂಕುಮವನ್ನು ಮಿಶ್ರಣ ಮಾಡಿ ಸ್ನೇಹಿತರೆ ಅಗ್ರ್ಯವನ್ನು ನೀಡಿ ಒಳಿತಾಗಲಿದೆ. ಇದರ ಜೊತೆಗೆ ನೀವಿಡುವಂತಹ ಬೀರುವಿನಲ್ಲಿ ಅಥವಾ ಖಜಾನೆಯಲ್ಲಿ ಸ್ನೇಹಿತರೆ ಹಣವಿಡುವಂತಹ ಜಾಗದಲ್ಲಿ ಕೆಂಪು ಬಟ್ಟೆಯಲ್ಲಿ ಉಪ್ಪನ್ನು ಕಟ್ಟಿ ಇಡುವುದರಿಂದ ಧನವೃದ್ಧಿಯಾಗಲಿದೆ. ಲಕ್ಷ್ಮೀ ಕೃಪಾ ಕಟಾಕ್ಷದಿಂದ ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಎದುರಾಗುವುದಿಲ್ಲ. ದುಪ್ಪಟ್ಟು ಲಾಭವನ್ನು ನೋಡಲಿದ್ದೀರಿ. ಹಣಕಾಸಿನಲ್ಲಿ ಎದುರಾಗುತ್ತಿದ್ದ ಕಷ್ಟಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ. ಇನ್ನು ನೀವು ಅಡಿಗೆಗೆ ಹಾಕುವಂತಹ ಉಪ್ಪಿನ ಡಬ್ಬಿಯನ್ನು ಕೂಡ ಸ್ನೇಹಿತರೆ ₹1 ಬಚ್ಚಿಡುವುದರಿಂದಲೂ ಕೂಡ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ನಾಳೆ ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಇನ್ನೂ ಲೈಕ್ ಮಾಡ್ದೇ ನೋಡ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.